ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಪ್ರಸಾದ್ ಯೋಜನೆಯಡಿ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ 45.71 ಕೋಟಿ ರೂಪಾಯಿ ನೀಡಿದ್ದಾರೆ. ಹಾಗೆಯೇ ಸ್ವದೇಶ್ ದರ್ಶನ್ ಯೋಜನೆಯಡಿ ಎಕ್ಸಿಬಿಷನ್ ಗ್ರೌಂಡು ಮತ್ತು ನಮ್ಮ ಝೂನ ಅಭಿವೃದ್ಧಿಗೋಸ್ಕರವಾಗಿ 80 ಕೋಟಿ ರೂಪಾಯಿ ನೀಡಿದ್ದಾರೆ. ಆ ಎರಡೂ ಯೋಜನೆಗಳಿಗೆ ಸ್ವತಃ ಅವರೇ ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ನಮ್ಮ ಸನ್ಮಾನ್ಯ ಶಾಸಕರಾಗಿರುವಂಥ ವತ್ಸಣ್ಣ ಅವರು ನಾವು ಭಾಗಿಯಾಗಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮೋದಿಜಿಯವರು ಆನ್ಲೈನ್ ಮುಖಾಂತರವಾಗಿ ಎರಡೂ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಅದರ ಜೊತೆಗೆ ಮಾರ್ಚ್ 10ನೇ ತಾರೀಕು ಕೇಂದ್ರ ರಸ್ತೆ ಸಾರಿಗೆ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಮಹಾರಾಜ ಗ್ರೌಂಡ್ನಲ್ಲಿ ಬೆಳಗ್ಗೆ 10:00 ಕಾರ್ಯಕ್ರಮ ಇದೆ. ಇದರಲ್ಲಿ ಕ್ರಾಫರ್ಡ್ ಹಾಲ್ ಪಕ್ಕದಲ್ಲಿರುವಂತಹ ಲೆವೆಲ್ ಕ್ರಾಸಿಂಗ್ 1, ಹಾಗೆ ರಾಯಲ್ ಇನ್ ಹೋಟೆಲ್ ಹತ್ತಿರ ಇರುವಂಥ ಲೆವೆಲ್ ಕ್ರಾಸಿಂಗ್ 5 ಮತ್ತು ಮೈಸೂರು ರಿಂಗ್ ರೋಡ್ನಲ್ಲಿ 7 ಕಡೆಗೆ ಗ್ರೇಡ್ ಸಪ್ರೇಟರ್ಗಳ ನಿರ್ಮಾಣ, ಹಾಗೆ ಹುಣಸೂರಿನಲ್ಲಿ ಬೈಪಾಸ್ ಏನಿದೆ ಅದನ್ನು 4 ಲೈನಿಂಗ್ ಮಾಡ್ತಾ ಇರೋಂಥದ್ದು, ಹೊಸ ಬ್ರಿಡ್ಜನ್ನು ಕಟ್ತಾ ಇರೋದು ಆ ಯೋಜನೆಗೆ, ಹಾಗೂ ಕೆಲವು ಕಡೆ ಬ್ಲಾಕ್ ಸ್ಪಾಟ್ಗಳಿದೆ, ಅಂದರೆ ಅಪಘಾತ ವಲಯಗಳಿದೆ, ಅವುಗಳನ್ನು ಸರಿಪಡಿಸುವಂಥದ್ದಕ್ಕೆ, ಹಾಗೂ ಬೆಂಗಳೂರು ಮತ್ತು ಮೈಸೂರು ನಡುವೆ ಏನು ಹೆದ್ದಾರಿ ಇದೆ ಅದಕ್ಕೆ ಎಂಟ್ರಿ ಎಕ್ಸಿಟ್ಗಳಿಗೋಸ್ಕರ 1200 ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ, ಅದರದ್ದು ಭೂಮಿ ಪೂಜೆ. ಹಾಗೆ ಮೈಸೂರಿಂದ ಮಡಿಕೇರಿಗೆ ಕುಶಾಲನಗರದವರೆಗೂ 4 ಪಥದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗೋಕ್ಕೆ ಎಲ್ಲ ತಯಾರಿ ನಡೆದಿದೆ. ಅದಕ್ಕೂ ಕೂಡ ವಿದ್ಯುಕ್ತವಾಗಿ ಚಾಲನೆ ಕೊಡಲಿಕ್ಕೆ ಅವರು ಬರ್ತಾ ಇದ್ದಾರೆ. ಅದೊಂದು ಸರ್ಕಾರಿ ಕಾರ್ಯಕ್ರಮವಾಗಿರುತ್ತೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಎಲ್ಲ ಬಂದು ಅದನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದರೆ ಮೈಸೂರು ಬೆಂಗಳೂರು ಹೈವೇ ಅಂತ ಒಂದು ಅದ್ಭುತವಾದ ರಸ್ತೆಯನ್ನು ನಿತಿನ್ ಗಡ್ಕರಿ ಅವರು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ರಿಂಗ್ ರಸ್ತೆಯೂ ಕೂಡ ರಾಷ್ಟ್ರೀಯ ಹೆದ್ದಾರಿಯಾಗಿ ಮಾಡ್ಕೊಳ್ಳೋಕ್ಕೆ ನಿತಿನ್ ಗಡ್ಕರಿ ಅವರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ ಮೈಸೂರಿಂದ ನಂಜನಗೂಡಿನವರೆಗೂ ಕೂಡ ಇರುವ ರಸ್ತೆಯನ್ನು 6 ಲೈನಿಂಗ್ ಮಾಡೋದಕ್ಕೆ ಮತ್ತು ಸರ್ವಿಸ್ ರೋಡ್ ಮಾಡೋದಕ್ಕೂ ಕೂಡ ನಿತಿನ್ ಗಡ್ಕರಿ ಅವರು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ಘೋಷಣೆ ಆಗಲಿದೆ. ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ, ಘೋಷಣೆ ಮತ್ತು ಕೂಟಗಳ್ಳಿ ರಸ್ತೆ ಏನಿದೆ ಅದು ಬ್ಲಾಕ್ ಸ್ಪಾಟ್ ಏನಿದೆ ರೆಡಿ ಮಾಡಿದೆ ಅದರ ಲೋಕಾರ್ಪಣೆ, ಹಾಗೆ ನರಸೀಪುರ ರೋಡು ದೊಡ್ಡಾಲ್ದ ಮರದವರೆಗೂ ಕೂಡ ಅದು ನಿರ್ಮಾಣ ಆಗಿದೆ, ಅದರ ಲೋಕಾರ್ಪಣೆ. ಈ ಕಾರ್ಯಕ್ಕೆ ನಿತಿನ್ ಗಡ್ಕರಿ ಅವರು ಬರ್ತಾ ಇದ್ದಾರೆ. ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ಬೇರೆ ಏನಾದ್ರೆ ಹೇಳಿ ಸರ್. ಬಾಂಬ್ ಸ್ಫೋಟದ ವಿಚಾರವಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.